ಭಾರತಕ್ಕೆ ಮತ್ತೊಂದು ವಿಶ್ವ ಕಿರೀಟ. ಇವತ್ತು ಭಾರತ ವರ್ಸಸ್ ನ್ಯೂಜಿಲೆಂಡ್ ಹಣಾಹಣಿ. T20 ವಿಶ್ವಕಪ್ ಅನ್ನ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ. ಗುಜರಾತ್ನ ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಬ್ಲೂ ಬಾಯ್ ಪಡೆ ನಿಜಕ್ಕೂ ಮೋಡಿಯನ್ನೇ ಮಾಡ್ತು. ಇವತ್ತು ಭಾರತಕ್ಕೆ ಸಿಕ್ಕಿರುವಂತಹ ಮತ್ತೊಂದು ವಿಶ್ವ ಕಿರೀಟ. ಇಡೀ ವಿಶ್ವವೇ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಂತಹ ಫೈನಲ್ ಕದನವನ್ನ ಇವತ್ತು ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ರು. ಎರಡೂ ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥ ಟೀಮ್. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ದಾಖಲೆಯ ಗೆಲುವು ಸಿಕ್ಕಿದೆ. ಇದು ಭಾರತಕ್ಕೆ ಸಿಕ್ಕಿರುವಂತಹ ಮತ್ತೊಂದು ವಿಶ್ವ ಕಿರೀಟ. ಇವತ್ತು ಅಭಿಷೇಕ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್ ಜೊತೆಯಾಟ ಇದೆಯಲ್ಲ, ಈ ಆಟದ ಪ್ರಾರಂಭದಲ್ಲೇ ಗೊತ್ತಾಯಿತು ಕ್ರೀಡಾಭಿಮಾನಿಗಳಿಗೆ ಮ್ಯಾಚ್ ಇವತ್ತು ಇಂಡಿಯಾ ಪರವಾಗಿದೆ ಅಂತ. ನ್ಯೂಜಿಲೆಂಡ್ ವಿರುದ್ಧ ನಿಜಕ್ಕೂ ಭಾರತಕ್ಕೆ ಸಿಕ್ಕಿರುವಂತಹ ಮತ್ತೊಂದು ಅತ್ಯದ್ಭುತ ಗೆಲುವು. 96 ರನ್ಗಳ ಭರ್ಜರಿ ಜಯ ಭಾರತಕ್ಕೆ. ಇದು ಭಾರತಕ್ಕೆ ಸಿಕ್ಕಿರುವಂತಹ ಮತ್ತೊಂದು ವಿಶ್ವ ಕಿರೀಟ. ಇದು ಹಳೆಯ ಸೋಲುಗಳನ್ನು ಮರೆತು ಸೋಲನ್ನೇ ಗೆಲುವಿನ ಸೋಪಾನವನ್ನಾಗಿ ಮಾಡಿಕೊಂಡ್ರು ಇವತ್ತು ಬ್ಲೂ ಬಾಯ್ ಪಡೆ. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ದಾಖಲೆಯ ಗೆಲುವು ಸಿಕ್ಕಿದೆ. ಸಾಕಷ್ಟು ಕ್ರೀಡಾಭಿಮಾನಿಗಳು ಹೇಳ್ತಾ ಇದ್ರು ಈ ಸಲ ವಿಶ್ವಕಪ್ ನಮ್ದೇ ಅಂತ. ನಿಜಕ್ಕೂ ವಿಶ್ವಕಪ್ ನಮ್ದೇ. ಸಾಕಷ್ಟು ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಒಂದು ಶ್ರದ್ಧೆ, ಭಕ್ತಿ, ಪೂಜೆ, ಪುನಸ್ಕಾರಗಳು ಇವತ್ತು ಫಲ ಕೊಟ್ಟಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಕ್ರೀಡಾಭಿಮಾನಿಗಳ ಒಂದು ಬ್ಲೆಸ್ಸಸ್ ಇವತ್ತು ಟೀಮ್ ಇಂಡಿಯಾ ಪಡೆಗಳ ಮೇಲೆ ಇತ್ತು. T20 ವಿಶ್ವಕಪ್ ಅನ್ನ ಇವತ್ತು ಗೆದ್ದಿದೆ. ಜೊತೆಗೆ ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ಸಿಕ್ಕಿರುವಂತಹ ದಾಖಲೆಯ ಗೆಲುವು. ಈಗ 3ನೇ ಬಾರಿಗೆ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡುವಂತಹ ಖ್ಯಾತಿಗೆ ಟೀಮ್ ಇಂಡಿಯಾ ಈಗ ಸಂಭ್ರಮ ಪಡ್ತಾ ಇದೆ. ಬೂಮ್ರಾ, ಅಕ್ಷರ್ ಪಟೇಲ್ ದಾಳಿಗೆ ಕಿವೀಸ್ ಉಡೀಸಾಗಿದೆ. ಅಹಮದಾಬಾದ್ ಕ್ರೀಡಾಂಗಣದಲ್ಲಿ ಗೆಲುವಿನ ಕೇಕೆಯನ್ನು ಹಾಕ್ತಾ ಇದ್ದಾರೆ ಬ್ಲೂ ಬಾಯ್ಸ್ ಪಡೆ. ಕೇವಲ ಈ 11 ಜನ ಪ್ಲೇಯರ್ ಅಷ್ಟೇ ಅಲ್ಲ, ಶತಕೋಟಿ ಜನ ಇವತ್ತು ಅದೆಷ್ಟೋ ಕ್ರೀಡಾಭಿಮಾನಿಗಳು ಭಾರತದ ಪರವಾಗಿ ಗೆದ್ದು ಬಾ ಇಂಡಿಯಾ ಅಂತ ಏನೀಗ ಬ್ಲೆಸ್ ಮಾಡಿದ್ರಲ್ಲ, ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಸುದಿನಕ್ಕೆ ಈ ಕ್ಷಣ ಈಗ ಸಾಕ್ಷಿಯಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಭಾರತಕ್ಕೆ ಸಿಕ್ಕಿರುವಂತಹ ಮತ್ತೊಂದು ವಿಶ್ವ ಕಿರೀಟ ಇದು.